2016ರಲ್ಲಿ ಇನ್ವೆಸ್ಟ್ಮೆಂಟಿಗೆ ಈಸಿ ಆಗಲಿ ಅಂತ ಹೇಳಿ 4 ಜನ ಫ್ರೆಂಡ್ಸ್ ಸೇರ್ಕೊಂಡು ಸ್ಟಾರ್ಟ್ ಮಾಡಿರುವಂಥ ಈ ಒಂದು ಸ್ಟಾರ್ಟ್ಅಪ್ ಇವತ್ತು $7 ಬಿಲಿಯನ್ ವ್ಯಾಲ್ಯೂಯೇಷನ್ ಹೊಂದಿದೆ. ಸ್ಟಾರ್ಟ್ ಮಾಡಿದ್ದು 4 ಜನ, ಬಟ್ ಇವತ್ತು ಅದನ್ನು ಯೂಸ್ ಮಾಡ್ತಾ ಇರೋರು 1,23,500,000 ಲಕ್ಷ ಜನ. ಸ್ಟಾರ್ಟ್ ಆದ 6-7 ವರ್ಷದಲ್ಲೇ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿ ಟಾಪ್ ಪೊಸಿಷನ್ ಅಲ್ಲಿರುವಂಥ ತನ್ನ ಬಿಗ್ಗೆಸ್ಟ್ ಕಾಂಪಿಟೇಟರ್ಸ್ಗಳನ್ನೆಲ್ಲ ಸೈಡಿಗಿಟ್ಟು ಸದ್ಯಕ್ಕೆ ಇಂಡಿಯಾದ ನಂಬರ್ 1 ಸ್ಟಾಕ್ ಬ್ರೋಕರ್ ಕಂಪನಿ ಆಗಿದೆ. ಎಸ್, ನಾನು ಮಾತಾಡ್ತಾ ಇರೋದು ಗ್ರೋ ಬಗ್ಗೆನೇ. ಹಾಗಾದ್ರೆ ಈ ಗ್ರೋ ಅನ್ನೋಂಥ ಕಂಪನಿ ಯಾವ ರೀತಿ ಹುಟ್ಕೊಂತು, ಏನಕ್ಕೋಸ್ಕರ ಹುಟ್ಕೊಂತು, ಆ್ಯಂಡ್ ಅಷ್ಟೊಂದು ಶಾರ್ಟ್ ಟೈಮಲ್ಲಿ ಅಷ್ಟೊಂದು ಜನ ಯೂಸರ್ಸ್ನ ಯಾವ ರೀತಿ ತನ್ನ ಹತ್ರ ಅಟ್ರಾಕ್ಟ್ ಮಾಡ್ಕೊಂತು, ಆ್ಯಂಡ್ ಅಷ್ಟೊಂದು ಈಸಿಯಾಗಿ ತನ್ನ ಬಿಗ್ಗೆಸ್ಟ್ ಕಾಂಪಿಟೇಟರ್ಸ್ಗಳನ್ನ ಯಾವ ರೀತಿ ಸೋಲಿಸ್ತು, ಆ್ಯಂಡ್ ಇದರ ಫ್ಯೂಚರ್ ಏನೋ ಅನ್ನೋ ಡೀಟೇಲ್ ಇನ್ಫಾರ್ಮೇಷನ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಲಲಿತ್ ಕೇಶ್ರೆ, ನೀರಜ್ ಸಿಂಗ್, ಹರ್ಷ್ ಜೈನ್ ಆ್ಯಂಡ್ ಇಶನ್ ಬನ್ಸಲ್ ಅಂತ ಹೇಳಿ 4 ಜನ ಫ್ರೆಂಡ್ಸ್ ಇರ್ತಾರೆ. ಆ್ಯಂಡ್ ಈ 4 ಜನ ಕೂಡ ಫ್ಲಿಪ್ಕಾರ್ಟಲ್ಲಿ ವರ್ಕ್ ಮಾಡ್ತಿರ್ತಾರೆ. ಆ್ಯಂಡ್ ಇವರು ನಾರ್ಮಲಿ ಹಾಗೆ ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡಾಗೆಲ್ಲ ಈ ಫೈನಾನ್ಸ್ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ. ಹೀಗೆ ಒಂದಿನ ಮಾತಾಡ್ತಾ ಅವ್ರಿಗೊಂದು ಯೋಚನೆ ಬರುತ್ತೆ. ಏನಂದರೆ, ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಜನರಿಗೆ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥ ಕೆಪಾಸಿಟಿ ಇದೆ, ಅಂದರೆ ಅಷ್ಟೊಂದು ಇನ್ಕಮ್ ಎಲ್ಲ ಅವ್ರಿಗಿದೆ. ಆದರೂ ಕೂಡ ಸ್ವಲ್ಪ ಜನ ಮಾತ್ರ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಕೆಪಾಬಿಲಿಟಿ ಇದೆ, ಪೊಟೆನ್ಷಿಯಲ್ ಇದ್ರೂ ಕೂಡ ಅವ್ರು ಏನಕ್ಕೋಸ್ಕರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆ್ಯಂಡ್ ಅದೇ ಚರ್ಚೆನ ಸ್ವಲ್ಪ ಮುಂದುವರ್ಸ್ಕೊಂಡು ಹೋದಾಗ ಅವ್ರಿಗೊಂದು ಅರ್ಥ ಆಗುತ್ತೆ. ಏನಂದ್ರೆ, ನಮ್ಮ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ಅನ್ನೋದು ತುಂಬಾನೇ ಕನ್ಫ್ಯೂಸಿಂಗ್ ಆಗಿದೆ ಅಂಡ್ ಜಾಸ್ತಿ ಟೆಕ್ನಿಕಲಿ ಹೋಗುತ್ತೆ. ಒಂದು ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಬೇಕು ಅಂದ್ರೆ ಮೊದಲು ನಾವು ಒಂದು ಫಿಸಿಕಲ್ ಪೇಪರ್ ಫಾರ್ಮ್ ನ ತುಂಬಬೇಕಾಗುತ್ತೆ. ಅಂಡ್ ಅದಕ್ಕೆ ಸಾಕಷ್ಟು ಡಾಕ್ಯುಮೆಂಟ್ಸ್ ನ ಕೊಡಬೇಕು. ಅಂಡ್ ಈ ಒಂದು KYC ವೆರಿಫಿಕೇಶನ್ಗೋಸ್ಕರನೇ 3-4 ದಿನ ವೇಟ್ ಮಾಡಬೇಕಾಗುತ್ತೆ. ಅಂಡ್ ಈ ಬ್ರೋಕರ್ ಚಾರ್ಜ್ ಅಂತ ಹೇಳಿ ಅವ್ನಿಗೊಂದು 500-1,000 ರೂಪಾಯಿನೆಲ್ಲ ಕೊಡಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿ ಒಂದು ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ಇನ್ನೇನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಅಂಡ್ ಅದ್ರ ಬಗ್ಗೆ ಪ್ರಾಪರ್ ಆದಂತ ಯಾವುದೇ ರೀತಿಯ ಗೈಡ್ಲೈನ್ಸ್ ಕೂಡ ಇಲ್ಲ. ಸೊ ಹೀಗಾಗಿ ಸ್ವಲ್ಪ ಜನ ನಮಗೇನಕ್ಕೆ ಬೇಕಪ್ಪ, ನಮ್ಮ ದುಡ್ಡನ್ನ ನಾವು ಇಟ್ಕೊಂಡು ಆರಾಮಾಗಿರೋಣ ಅಂತ ಹೇಳಿ ಅದರಿಂದ ದೂರನೇ ಉಳ್ಕೊಂಡ್ಬಿಟ್ರೆ, ಇನ್ನು ಸ್ವಲ್ಪ ಜನಕ್ಕೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಮೇಲೆ ನಂಬಿಕೆನೇ ಇರಲಿಲ್ಲ. ಹೀಗಾಗಿ ಆ ಒಂದು ಟೈಮಲ್ಲಿ ಈ ಒಂದು ಸ್ಟಾಕ್ ಮಾರ್ಕೆಟ್ ಅನ್ನೋದು ಯಾರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ, ಯಾರಿಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಮಾತ್ರ ಸೀಮಿತ ಆಗ್ಬಿಟ್ಟಿತ್ತು. ಇದನ್ನ ಅರ್ಥ ಮಾಡ್ಕೊಂಡಿರೋಂಥ ಈ 4 ಜನ ಫ್ರೆಂಡ್ಸ್ ಏನ್ ಮಾಡ್ತಾರೆ, ಆ ಒಂದು ಸಿಚುವೇಶನ್ ಅವರು ಫ್ಲಿಪ್ಕಾರ್ಟ್ ನ ಸಕ್ಸಸ್ ಕಂಪೇರ್ ಮಾಡಿ ನೋಡ್ತಾರೆ. ಅಂದ್ರೆ ಫ್ಲಿಪ್ಕಾರ್ಟ್ ಹೇಗಿದೆ ಅಂದ್ರೆ ಸಾಕಷ್ಟು ಯೂಸರ್ ಫ್ರೆಂಡ್ಲಿ, ಅಂದ್ರೆ ಆನ್ಲೈನ್ ನಲ್ಲೇ ಬೈ ಸೆಲ್ ಮಾಡೋದಾಗಿದ್ರು ಕೂಡ ತುಂಬಾನೇ ಸಿಂಪಲ್ ಆಗಿ ಈವನ್ ಅನ್ಎಜುಕೇಟೆಡ್ ಪೀಪಲ್ಗೂ ಕೂಡ ಈಸಿಯಾಗಿ ಅರ್ಥ ಆಗುವಂತ ಫೀಚರ್ಸ್ ನ ಡೆವಲಪ್ ಮಾಡಿದೆ. ಸೊ ಹೀಗಾಗಿ ಅದು ತುಂಬಾ ಬೇಗನೆ ಸಾಕಷ್ಟು ಜನ ಯೂಸರ್ಸ್ ತನ್ನ ಹತ್ರ ಅಟ್ರಾಕ್ಟ್ ಮಾಡ್ಕೊಂತು. ಅಂಡ್ ಇನ್ನೊಂದಿಲ್ಲ ಅವ್ರಿಗೆ ಅರ್ಥ ಆಗಿದೆ ಏನಂದ್ರೆ, ಯಾವುದೇ ಸೆಕ್ಟರ್ ಆಗಿರ್ಲಿ, ಈಗ ಆಲ್ರೆಡಿ ಅಲ್ಲಿ ದೊಡ್ಡ ದೊಡ್ಡ ಕಾಂಪಿಟೇಟರ್ಸ್ ಎಲ್ಲ ಇದ್ದಾರೆ, ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಜಾಗನೇ ಇಲ್ಲ ಅನ್ನೋ ಒಂದು ಫೀಲ್ಡಿಗೆ ನಾವೇನಾದ್ರೂ ಎಂಟ್ರಿ ಕೊಟ್ರೆ ಅವಾಗ ಈಗ ಆಲ್ರೆಡಿ ಇರುವಂತಹ ಕಾಂಪಿಟೇಟರ್ಸ್ ನ ಬೀಟ್ ಮಾಡಿ ಅವರನ್ನ ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ಅದು ನಮ್ಗೆ ತುಂಬಾನೇ ಡಿಫಿಕಲ್ಟ್ ಇರುತ್ತೆ. ಅಂಡ್ ಅದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಕೂಡ ಬೇಕಾಗುತ್ತೆ. ಅಂಡ್ ಈಗ ಆಲ್ರೆಡಿ ಅವ್ರು ಏನ್ ಮಾಡ್ತಾ ಇರ್ತಾರೋ ಅದನ್ನೇ ನಾವು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಯಾರಿಗೂ ಕಾಣಿಸ್ಕೊಳ್ಳೋದೇ ಇಲ್ಲ, ಯಾಕಂದ್ರೆ ನಮ್ಮಲ್ಲಿ ಏನು ವಿಶೇಷತೆ ಅನ್ನೋದೇ ಇರೋದಿಲ್ಲ. ಸೊ ಹೀಗಾಗಿ ನಾವು ಈ ಒಂದು ಸಿಚುವೇಶನ್ ಅಲ್ಲಿ ಏನ್ ಮಾಡಬೇಕು ಅಂದ್ರೆ, ನಮ್ಮ ಕಾಂಪಿಟೇಟರ್ಸ್ನೆಲ್ಲ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿಬಿಟ್ಟು ನಮ್ಮ ಕಾಂಪಿಟೇಟರ್ಸ್ ಎಲ್ಲಿ ಗ್ಯಾಪ್ ಬಿಟ್ಟಿರ್ತಾರೆ ಅನ್ನೋದನ್ನ ಕಂಡುಕೊಂಡು ಅವ್ರಿಗೆ ಯಾವ್ದು ಪಾಸಿಬಲ್ ಆಗಲ್ಲ ಅಂತ ಬಿಟ್ಟು ಹೋಗಿರ್ತಾರೋ ಅದನ್ನ ನಾವೇನಾದ್ರೂ ಪಾಸಿಬಲ್ ಮಾಡಿ ತೋರಿಸಿದ್ರೆ 100% ಸಕ್ಸಸ್ ಆಗೇ ಆಗ್ತೀವಿ ಅನ್ನೋದು ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ, ಈಗ ಆಲ್ರೆಡಿ ಇರುವಂತಹ ಸ್ಟಾಕ್ ಬ್ರೋಕರ್ ಕಂಪನಿಗಳನ್ನೆಲ್ಲ ಅನಲೈಸ್ ಮಾಡ್ತಾರೆ, ಅದ್ರ ಬಗ್ಗೆ ಚರ್ಚೆಗಳನ್ನ ಮಾಡ್ತಾರೆ. ಅವಾಗ ಅವ್ರಿಗೆ ಅರ್ಥ ಆಗಿದ್ದೇನೆಂದ್ರೆ, ಈಗ ಆಲ್ರೆಡಿ ಇರುವಂತಹ ಸ್ಟಾಕ್ ಬ್ರೋಕರ್ ಕಂಪನಿಗಳೆಲ್ಲ Tier 1 ಸಿಟೀಸ್ ನ ಫೋಕಸ್ ಮಾಡ್ತಾ ಇದ್ದಾರೆ, ಜಾಸ್ತಿ ಯೂಸರ್ಸ್ ಅಲ್ಲಿಂದಾನೇ ಇದ್ದಾರೆ. ಈ Tier 2 ಅಂಡ್ Tier 3 ಸಿಟೀಸ್ ಇಂದ ಜಾಸ್ತಿ ಜನ ಯೂಸರ್ಸ್ ಇಲ್ಲಿ ಬರ್ತಾ ಇಲ್ಲ. ಸೊ ಹೀಗಾಗಿ ನಾವೇನ್ ಮಾಡಬೇಕು, ಅದೇ ಸಿಟೀಸ್ ನ ಫೋಕಸ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಸೊ Tier 2 ಅಂಡ್ Tier 3 ಸಿಟೀಸ್ ಇಂದ ಬರುವಂತ ಯೂಸರ್ಸ್ ಗಳ ಸಂಖ್ಯೆ ತುಂಬಾನೇ ಕಮ್ಮಿ ಇತ್ತು. ಅಂಡ್ Tier 1 ಸಿಟೀಸ್ ಅಲ್ಲೂ ಕೂಡ ಸಾಕಷ್ಟು ಜನರಿಗೆ ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ಡಿಫಿಕಲ್ಟ್ ಆಗಿ ಉಳ್ಕೊಂಡ್ಬಿಟ್ಟಿತ್ತು. ಸೊ ಅವಾಗ ಅವರು ಈ ಒಂದು ಸ್ಟಾಕ್ ಮಾರ್ಕೆಟ್ ಅನ್ನೋದು ಎಲ್ರಿಗೂ ಕೂಡ ಈಸಿ ಆಗೋ ತರ, ಎಲ್ರಿಗೂ ಕೂಡ ಅರ್ಥ ಆಗೋ ತರ ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಆ ಟೈಮಲ್ಲಿ 20 ಕೋಟಿ ಜನರಿಗೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಕೆಪಾಸಿಟಿ ಇದ್ರೂ ಕೂಡ ಅದರಲ್ಲಿ ಕೇವಲ 2 ಕೋಟಿ ಅಂದ್ರೆ 10% ಜನ ಮಾತ್ರ ಇನ್ವೆಸ್ಟ್ ಮಾಡ್ತಾ ಇದ್ರು. ಇನ್ನು ಉಳಿದಿರುವಂತ 90% ಜನ ಈ ಕಡೆ ತಲೆನೂ ಹಾಕ್ತಾ ಇರಲಿಲ್ಲ. ಸೊ ನಾವಿವಾಗ ಈ ಒಂದು 90% ಪೀಪಲ್ ಇರುವಂತಹ ಪ್ರಾಬ್ಲಮ್ ನ ತಿಳ್ಕೊಂಡು ಅದಕ್ಕೇನಾದ್ರೂ ಸೊಲ್ಯೂಷನ್ ಕಂಡು ಹಿಡಿದಿದ್ದೆ ಆದ್ರೆ ಅವಾಗ ನಾವು ಈ ಒಂದು 90% ಅಲ್ಲಿ ಕೇವಲ 25% ಜನರನ್ನ ರೀಚ್ ಆದ್ರೂ ಕೂಡ ಏನಿಲ್ಲ ಅಂದ್ರೂ 4.5 ಕೋಟಿ ಜನರ ಒಂದು ಬಿಸ್ನೆಸ್ ನ ಬಿಲ್ಡ್ ಮಾಡಬಹುದು. ಸೊ ಇದು ಪಕ್ಕಾ ಸಕ್ಸಸ್ ಆಗೇ ಆಗುತ್ತೆ ಅಂತ ಅವ್ರಿಗೆ ಅರ್ಥ ಆಯ್ತು. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ, ಈ ಒಂದು ಇಂಡಿಯಾದಲ್ಲಿರುವಂತಹ ಇನ್ವೆಸ್ಟರ್ಸ್ಗೆ ಸಿಂಪಲ್ ಆಗಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ದಂಗೆನೆ ಮೊಬೈಲ್ ಆಪ್ ಇಂದಾನೆ ಇನ್ವೆಸ್ಟ್ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಮೇ 2017ರಲ್ಲಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಮೂಲಕ ಜನರಿಗೆ ಮ್ಯೂಚುವಲ್ ಫಂಡ್ ನ ಬೈ ಮಾಡೋದಕ್ಕೆ ಹೆಲ್ಪ್ ಆಗೋ ತರ ಒಂದು ವೆಬ್ಸೈಟ್ ನ ಡೆವಲಪ್ ಮಾಡ್ತಾರೆ. ಅಂಡ್ ಇಲ್ಲವರು ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಇಲ್ಲದೇನೆ ಸಿಂಪಲ್ ಆಗಿನೇ ತಮ್ಮ ಜಿಮೇಲ್ ಅಕೌಂಟ್ ಮೂಲಕ ಲಾಗಿನ್ ಆಗಿ ಅಂಡ್ ಆನ್ಲೈನ್ ನಲ್ಲೇನೆ ಪ್ಯಾನ್ ಕಾರ್ಡ್ ಅಂಡ್ ಆಧಾರ್ ಕಾರ್ಡ್ ನಂಬರ್ ನ ಯೂಸ್ ಮಾಡಿಕೊಂಡು KYC ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಸಿಂಪಲ್ ಆಗಿ ಫ್ರೀ ಆಗಿನೇ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಬಹುದಾಗಿತ್ತು. ಅಂಡ್ ಅದಾದ್ಮೇಲೆ ಡೈರೆಕ್ಟ್ಲಿ SIP ನ ಸ್ಟಾರ್ಟ್ ಮಾಡಬಹುದು. ಅಷ್ಟೇ ಅಲ್ಲದೆ ಇವರು ಇನ್ವೆಸ್ಟ್ಮೆಂಟ್ ಗೆಲ್ಲ ಗೈಡ್ಲೈನ್ಸ್ ಕೊಡೋದಕ್ಕೆ ಅಂತ ಹೇಳಿ ಅಂಡ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರುವಂತ ಕೆಲವೊಂದಿಷ್ಟು ಟರ್ಮ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂಡ್ ತಮ್ಮ ವೆಬ್ಸೈಟ್ ನ ಯಾವ ರೀತಿ ರೀಚ್ ಮಾಡಬೇಕು
ಮಾಡ್ಬೇಕನ್ನೋದ್ರ ಬಗ್ಗೆ ಸಾಕಷ್ಟು ವಿಡಿಯೋಸ್ಗಳನ್ನೆಲ್ಲ ಮಾಡಾಕಿದ್ರು. ಸೊ ಇದರಿಂದಾಗಿ ಇವರು ಟಿಯರ್ 1 ಸಿಟೀಸಿಂದ ಮಾತ್ರ ಅಲ್ಲದೆ ಟಿಯರ್ 2 ಆ್ಯಂಡ್ ಟಿಯರ್ 3 ಸಿಟೀಸಿಂದ ಸಾಕಷ್ಟು ಯೂಸರ್ಸ್ನ ತಮ್ಮ ಹತ್ರ ಅಟ್ರಾಕ್ಟ್ ಮಾಡ್ಕೊಂಡ್ರು. ಅವ್ರು ಸ್ಟಾರ್ಟಿಂಗಲ್ಲಿ ಏಮ್ ಇಟ್ಕೊಂಡಿದ್ದು ತಿಂಗಳಿಗೆ 100 ಜನ ಯೂಸರ್ಸ್ನ ಗಳಿಸ್ಕೊಂಡ್ರೆ ಸಾಕು ಅಂತ. ಬಟ್ ಇವ್ರು ಸಿಂಪ್ಲಿಸಿಟಿಯಿಂದಾಗಿ ಸ್ಟಾರ್ಟಿಂಗಲ್ಲೇ ತಿಂಗಳಿಗೆ 600 ಜನ ಯೂಸರ್ಸ್ನ ಗಳಿಸ್ಕೊಂತಾರೆ. ಸೊ ಅವಾಗ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ, ಏನಂದ್ರೆ ನಾವೇನು ಮಾಡ್ತಾ ಇದೀವೋ ಅದು ಜನರಿಗೆ ಇಷ್ಟ ಆಗ್ತಾ ಇದೆ, ನಾವೇನೋ ಜನರಿಗೆ ನೀಡಿರುವಂಥ ಕೆಲಸನೇ ಮಾಡ್ತಾ ಇದ್ದೀವಿ, ಜನರು ಒಂದ್ಸಲ ಇಷ್ಟಪಟ್ಟರೆ ಸಾಕು ಬೆಳೆಸ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಅವರಿಗೆ ಬಿಲ್ಡ್ ಆಗುತ್ತೆ. ಬರ್ತಾ ಬರ್ತಾ ಯೂಸರ್ ಸಂಖ್ಯೆ ಇನ್ಕ್ರೀಸ್ ಆಗ್ತಾನೆ ಹೋಯ್ತು. ಬಟ್ ಪ್ರಾಬ್ಲಮ್ ಏನಂದ್ರೆ ಹೋಗ್ತಾ ಹೋಗ್ತಾ ಜನ ಎಲ್ಲ ಈ ಒಂದು ವೆಬ್ಸೈಟ್ಗಿಂತ ಆ್ಯಪ್ನ ಯೂಸ್ ಮಾಡೋದಕ್ಕೆ ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವೇನಾದ್ರೂ ಸಕ್ಸಸ್ ಆಗಬೇಕು ಅಂದ್ರೆ ಜನರಿಗೆ ಇಷ್ಟ ಆಗೋದನ್ನೇ ಮಾಡಬೇಕಲ್ಲ, ಅದು ಬಿಸ್ನೆಸ್ ಅಲ್ಲಿ ಅಂತೂ ಮೇನ್ ನಾವು ಜನರಿಗೆ ಏನು ಬೇಕೋ ಅದನ್ನೇ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇವರು ಡಿಸೆಂಬರ್ 2017ರಲ್ಲಿ ಗ್ರೋ ಆ್ಯಪ್ನ ಲಾಂಚ್ ಮಾಡಿದ್ರು. ಅದರಲ್ಲಿ ಮ್ಯೂಚುವಲ್ ಫಂಡ್, ಸ್ಟಾಕ್, ETFs, IPO, F&O ಟ್ರೇಡಿಂಗ್, ಡಿಜಿಟಲ್ ಗೋಲ್ಡ್ ETFs, ಫಿಕ್ಸ್ಡ್ ಡಿಪಾಸಿಟ್, ಹೀಗೆ ಹಲವಾರು ಫೀಚರ್ಸ್ನ ಪ್ರೊವೈಡ್ ಮಾಡಿ ತನ್ನ ಯೂಸರ್ ಸಂಖ್ಯೆನ ಇನ್ಕ್ರೀಸ್ ಮಾಡ್ಕೊಂತಾನೆ ಹೋಯ್ತು. ಸ್ಟಾರ್ಟಿಂಗ್ ಅಲ್ಲಿ ತಿಂಗಳಿಗೆ 100 ಜನ ಸಿಕ್ಕರೆ ಸಾಕು ಅನ್ಕೊಂಡಿದಂತ ಈ ಒಂದು ಕಂಪನಿ 2023ರಲ್ಲಿ ತನ್ನ ಪ್ರೈಮರಿ ಕಾಂಪಿಟೇಟರ್ ಆದ ಝರೋದಾನ ಮೀರಿಸಿ 6.63 ಮಿಲಿಯನ್ ಯೂಸರ್ಸ್ನ ಗಳಿಸ್ಕೊಂತು. ಅಷ್ಟೇ ಅಲ್ಲದೆ NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕೊಟ್ಟಿರುವಂತಹ ಡೇಟಾ ಪ್ರಕಾರ 2024ರಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಕೊಟ್ಟಿರುವಂತಹ ಟೋಟಲ್ ಯೂಸರ್ಸ್ ಅಲ್ಲಿ 40% ಜನ ಗ್ರೋ ಆ್ಯಪ್ನೇ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಆ 40% ಅಲ್ಲಿ 70% ಜನ ಟಿಯರ್ 2 ಆ್ಯಂಡ್ ಟಿಯರ್ 3 ಸಿಟೀಸಿಂದಾನೇ ಬಂದಿರೋರು. ಅಷ್ಟೇ ಅಲ್ಲದೆ 2025ರಲ್ಲಿ 12.35 ಮಿಲಿಯನ್ ಆಕ್ಟಿವ್ ಯೂಸರ್ಸ್ನೊಂದಿಗೆ 26.3% ಮಾರ್ಕೆಟ್ ಶೇರ್ನ ಕ್ಯಾಪ್ಚರ್ ಮಾಡಿ ಈಗ ಸದ್ಯಕ್ಕೆ ಇಂಡಿಯಾದ ನಂಬರ್ 1 ಸ್ಟಾಕ್ ಬ್ರೋಕರ್ ಕಂಪನಿ ಆಗಿದೆ. ಸೊ ಇಲ್ಲೇ ಅರ್ಥ ಆಗುತ್ತೆ ಈ 4 ಜನ ಫ್ರೆಂಡ್ಸ್ ಸೇರ್ಕೊಂಡ್ಬಿಟ್ಟು ಎಷ್ಟು ನೀಡ್ ಇರುವಂತ ಆ್ಯಪ್ನ ಡೆವಲಪ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇನ್ನು ಈ ಒಂದು ಗ್ರೋ ಕಂಪನಿ ಆಲ್ರೆಡಿ ಎಷ್ಟೋ ವರ್ಷಗಳ ಹಿಂದೆನೇ ಮಾರ್ಕೆಟಿಗೆ ಎಂಟ್ರಿ ಕೊಟ್ಟು ಎಸ್ಟಾಬ್ಲಿಷ್ ಆಗಿ ಟಾಪ್ ಅಲ್ಲಿ ಇರುವಂತ ಅದರ್ ಸ್ಟಾಕ್ ಬ್ರೋಕರ್ ಕಂಪನಿಗಳನ್ನ ಬೀಟ್ ಮಾಡಿ ಇಂಡಿಯಾದ ನಂಬರ್ 1 ಸ್ಟಾಕ್ ಬ್ರೋಕರ್ ಕಂಪನಿ ಆಗ್ಲಿಕ್ಕೆ ರೀಸನ್ ಏನು ಅಂತ ನೋಡಕ್ ಹೋದ್ರೆ, ರೀಸನ್ ನಂಬರ್ 1 ಸಿಂಪ್ಲಿಸಿಟಿ. ಸ್ಟಾರ್ಟಿಂಗ್ ಅಲ್ಲಿ 4 ಜನ ಈ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದೆ ಈ ಒಂದು ಇನ್ವೆಸ್ಟ್ಮೆಂಟ್ ನ ತುಂಬಾ ಈಸಿ ಅಂಡ್ ಸಿಂಪಲ್ ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರನೇ ಅವರು ಯೂಸರ್ ಇಂಟರ್ಫೇಸ್ ನ ತುಂಬಾನೇ ಸಿಂಪಲ್ ಆಗಿಟ್ರು. ಅಂಡ್ ಅವ್ರ ಆಪ್ ಅಲ್ಲಿ ಯೂಸ್ ಮಾಡುವಂತ ಆಲ್ಮೋಸ್ಟ್ ಎಲ್ಲಾ ವರ್ಡ್ಸ್ ಕೂಡ ಎಲ್ರಿಗೂ ಗೊತ್ತಿರುವಂತ ಸಿಂಪಲ್ ವರ್ಡ್ಸ್ ನೇ ಯೂಸ್ ಮಾಡಿದ್ರು. ಇದರಿಂದ ಕೂಡ ಇದು ತುಂಬಾನೇ ಸಿಂಪಲ್ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂಡ್ ಇನ್ನೊಂದೇನಂದ್ರೆ ಇವರ ಮೇನ್ ಫೋಕಸ್ ಟಿಯರ್ 2 ಅಂಡ್ ಟಿಯರ್ 3 ಸಿಟೀಸ್ ಆಗಿರೋದ್ರಿಂದ ಇವರು ಜನರಿಗೆ ತಮ್ಮ ಆಪ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂಡ್ ವೆಬ್ಸೈಟ್ನ ಯಾವ ರೀತಿ ಯೂಸ್ ಮಾಡಬೇಕು, ತಮ್ಮ ವೆಬ್ಸೈಟ್ನ ಯಾವ ರೀತಿ ರೀಚ್ ಮಾಡಬೇಕು ಅಂಡ್ ಸ್ಟಾಕ್ ಮಾರ್ಕೆಟಲ್ಲಿ ಬರುವಂಥ ಹಲವಾರು ಟರ್ಮ್ಸ್ಗಳ ಬಗ್ಗೆ ತುಂಬಾನೇ ಸಿಂಪಲ್ ಆಗಿ ವಿಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ರು. ಸೊ ಇದು ಕೂಡ ಇವರಿಗೆ ಸಾಕಷ್ಟು ಜನರನ್ನ ತಮ್ಮ ಹತ್ರ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಮೇನ್ ರೀಸನ್ ಆಯಿತು. ರೀಸನ್ ನಂಬರ್ 2 ಕಸ್ಟಮರ್ ಫ್ರೆಂಡ್ಲಿ ಫ್ರೀ ಸರ್ವಿಸಸ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ನು ಕೂಡ ಇವರು ಫ್ರೀ ಆಗಿ ಕೊಟ್ಟರು. ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡೋದ್ರಿಂದ ಹಿಡಿದು ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಇಲ್ಲ, ಫ್ರೀ KYC ಅಂಡ್ ಪೋರ್ಟ್ಫೋಲಿಯೋ ಟ್ರ್ಯಾಕಿಂಗ್ನು ಕೂಡ ಫ್ರೀ ಆಗಿ ಕೊಟ್ಟರು. ಅಂಡ್ ಬೇರೆ ಆ್ಯಪಲ್ಲೆಲ್ಲ ಈ ಒಂದು ಬ್ರೋಕರ್ಸ್ನ ಯೂಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇರೋದ್ರಿಂದ ಬ್ರೋಕರ್ಸ್ಗೂ ಕೂಡ 1 to 2% ಕಮಿಷನ್ನ ಕೊಡಬೇಕಾಗಿತ್ತು. ಬಟ್ ಗ್ರೋ ಅಲ್ಲಿ ಯಾವುದೇ ರೀತಿಯ ಬ್ರೋಕರ್ಸ್ನ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಹೀಗಾಗಿ ಯಾವುದೇ ರೀತಿಯ ಕಮಿಷನ್ನ ಕೊಡುವಂಥ ಅವಶ್ಯಕತೆ ಕೂಡ ಇರಲಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಬೇರೆ ಆ್ಯಪಲ್ಲೆಲ್ಲ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಬ್ಯಾಲೆನ್ಸ್ ಅಂತ ಒಂದು 5,000 10,000 ರೂಪಾಯಿನ ಇಟ್ಕೋಬೇಕಾಗಿತ್ತು. ಅಂದರೆ ಅಕೌಂಟಲ್ಲಿ ಇಷ್ಟು ಮಿನಿಮಮ್ ಬ್ಯಾಲೆನ್ಸ್ ಇರಲೇಬೇಕಾಗಿತ್ತು. ಬಟ್ ಗ್ರೋ ಅಲ್ಲಿ ಯಾವುದೇ ರೀತಿಯ ಮಿನಿಮಮ್ ಬ್ಯಾಲೆನ್ಸ್ ಇಲ್ದಂಗೆನೆ ಝೀರೋ ಅಕೌಂಟಿಂದನೂ ಕೂಡ ನಾವು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಸೊ ಇದು ಕೂಡ ಸಾಕಷ್ಟು ಜನರನ್ನ ತನ್ನ ಹತ್ರ ಅಟ್ರಾಕ್ಟ್ ಮಾಡ್ಕೊಂತು. ರೀಸನ್ ನಂಬರ್ 3 ಟೈಮ್ ತಕ್ಕಂಗೆ ಸ್ಟ್ರಾಟಜಿನ ಕೂಡ ಚೇಂಜ್ ಮಾಡ್ಕೊಂಡ್ರು. ಅಂದ್ರೆ ಮೇ 2017ಕ್ಕೆ ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ರೆ ಡಿಸೆಂಬರ್ 2017ಕ್ಕೆ ಆ್ಯಪ್ನ ಲಾಂಚ್ ಮಾಡಿದ್ರು. ಅಷ್ಟೇ ಅಲ್ಲದೆ 2020ರಲ್ಲಿ ಜನರಿಗೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಇನ್ವೆಸ್ಟಿಂಗ್ ಬಗ್ಗೆ ಎಲ್ಲ ನಾಲೆಡ್ಜ್ ಕೊಡಬೇಕು ಆ್ಯಂಡ್ ಅದ್ರ ಬಗ್ಗೆ ಎಜುಕೇಶನ್ ಕೊಡಬೇಕು ಅಂತ ಹೇಳಿ ಇಂಡಿಯಾ ಕರೆಗ ಕ್ಯಾಂಪೇನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಹೀಗಾಗಿ ಇವರು ರಿಯಲ್ ಪ್ರಾಬ್ಲಮ್ನ ಕಂಡುಹಿಡಿದು ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಇರೋದ್ರಿಂದ ಆದಷ್ಟು ಬೇಗ ಸಾಕಷ್ಟು ಜನ ಯೂಸರ್ಸ್ನ ತಮ್ಮ ಹತ್ರ ಅಟ್ರಾಕ್ಟ್ ಮಾಡ್ಕೊಂಡ್ರು. ರೀಸನ್ ನಂಬರ್ 4 ಡಿಸ್ಕೌಂಟ್ ಸ್ಟಾಕ್ ಬ್ರೋಕರ್ ಮಾಡೆಲ್. ಬ್ರೋಕರ್ ಅಂದ್ರೆ ಇವಾಗ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರಲ್ಲ ಅವರು ಮತ್ತೆ ಈ ಸ್ಟಾಕ್ ಮಾರ್ಕೆಟ್ ಎರಡನ್ನೂ ಕೂಡ ಕನೆಕ್ಟ್ ಮಾಡುವಂತ ಮಿಡಲ್ ಮ್ಯಾನ್. ಈ ಬ್ರೋಕರ್ಸ್ ಅಲ್ಲಿ 2 ಟೈಪ್ಸ್ ಇದಾವೆ. ಒಂದು ಫುಲ್ ಸರ್ವಿಸ್ ಬ್ರೋಕರ್ ಅಂಡ್ ಇನ್ನೊಂದು ಡಿಸ್ಕೌಂಟ್ ಸ್ಟಾಕ್ ಬ್ರೋಕರ್ ಅಂತ. ಫುಲ್ ಸರ್ವಿಸ್ ಬ್ರೋಕರ್ ಅಂದ್ರೆ ಒಂಥರ ಫುಲ್ ಟೈಮ್ ವರ್ಕ್ ಇದ್ದಂಗೆ. ಅಂದ್ರೆ ಇವಾಗ ಏನು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀವಲ್ಲ ಅದು ಎಲ್ಲದಕ್ಕೂ ಕೂಡ ಅವರೇ ಪ್ಲಾನ್ಸ್ ಹೇಳ್ತಿರ್ತಾರೆ, ಅಡ್ವೈಸ್ ಮಾಡ್ತಾ ಇರ್ತಾರೆ, ಸ್ಟ್ರಾಟಜಿಗಳನ್ನ ಹೇಳ್ಕೊಡ್ತಿರ್ತಾರೆ. ಒಂಥರ ನಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ನ ಅವರೇ ನೋಡ್ಕೊಂತಿದ್ದಂಗೆ. ಸೊ ಅವ್ರಿಗೆ ನಾವು ಈಗ ಅವ್ರು ನಮಗೋಸ್ಕರ ಅಂತ ವರ್ಕ್ ಮಾಡ್ತಿರ್ತಾರಲ್ಲ ಅದಕ್ಕೋಸ್ಕರ ನಾವು ಅವ್ರಿಗೆ ಕಮಿಷನ್ ಕೊಡಬೇಕಾಗತ್ತೆ. ಅಂಡ್ ಇನ್ನು ಡಿಸ್ಕೌಂಟ್ ಸ್ಟಾಕ್ ಬ್ರೋಕರ್ ಅಂದ್ರೆ ಇವ್ರು ನಮ್ಗೆ ಯಾವುದೇ ರೀತಿಯ ಪ್ಲಾನ್ಸ್ಗಳನ್ನ ಹೇಳ್ಕೊಡೋದಿಲ್ಲ, ಸ್ಟ್ರಾಟಜಿನೂ ಹೇಳ್ಕೊಡೋದಿಲ್ಲ, ಯಾವುದೇ ರೀತಿಯ ಅಡ್ವೈಸ್ ಕೂಡ ಮಾಡಲ್ಲ. ಜಸ್ಟ್ ನಮಗೆ ಒಂದು ಪ್ಲಾಟ್ಫಾರ್ಮ್ನ ಒದಗಿಸ್ಕೊಡ್ತಾರೆ ಅಷ್ಟೇ. ಸೊ ಇಲ್ಲಿ ನಾವು ಯಾವುದೇ ರೀತಿ ಅವ್ರಿಗೆ ಕಮಿಷನ್ ಕೊಡುವಂಥ ಅವಶ್ಯಕತೆ ಕೂಡ ಇಲ್ಲ. ಸೊ ಈ ಗ್ರೋ ಏನು ಮಾಡ್ತು, ಈ ಒಂದು ಡಿಸ್ಕೌಂಟ್ ಬ್ರೋಕರ್ಸ್ನ ಯೂಸ್ ಮಾಡ್ತು. ಅಂದ್ರೆ ನಾವು ಯಾವುದೇ ರೀತಿಯ ಕಮಿಷನ್ ಕೊಡೋದೇ ಹತ್ತದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಯಾವುದೇ ಒಂದು ವಸ್ತು ಆಗಲಿ ಅದಕ್ಕೆ ದುಡ್ಡು ಕೊಡಬೇಕು ಅಂದರೆ ಯೋಚನೆ ಮಾಡ್ತೀವಿ. ಬಟ್ ಅದೇ ಏನಾದರೂ ಫ್ರೀಯಾಗಿ ಸಿಗುತ್ತೆ ಅಂದರೆ ಅದು ನಮ್ಗೆ ಬೇಡ ಆಗಿದ್ರೂ ತಗೋತೀವಲ್ಲ. ಸೊ ಇದೇ ಒಂದು ರೀಸನ್
ರೀಸನ್ ಇಂದಾನೆ ಇವರು ಸಾಕಷ್ಟು ಜನ ಸ್ಮಾಲ್ ಇನ್ವೆಸ್ಟರ್ಸ್ ಯಂಗ್ ಪೀಪಲ್ ನ ತಮ್ಮ ಹತ್ರ ಅಟ್ರಾಕ್ಟ್ ಮಾಡ್ಕೊಂಡ್ರು. ಅಷ್ಟೇ ಅಲ್ಲದೆ ಇವರು ಒಂದೇ ಪ್ರಾಡಕ್ಟ್ ಅಥವಾ ಸರ್ವಿಸಸ್ಗೆ ಸ್ಟಿಕ್ ಆನ್ ಆಗಿರದೆ ಸಾಕಷ್ಟು ಸರ್ವಿಸಸ್ಗಳನ್ನೆಲ್ಲ ಪ್ರೊವೈಡ್ ಮಾಡಿದ್ರು. ಸೊ ಇದರ ಟ್ರಾನ್ಸ್ಪರೆನ್ಸಿ, ಸಿಂಪ್ಲಿಸಿಟಿ ಅಂಡ್ ಫಾಸ್ಟರ್ ಸ್ಕೇಲಿಂಗ್ ಕೆಪಾಸಿಟಿಯಿಂದಾಗಿ ಆದಷ್ಟು ಬೇಗನೆ ತನ್ನ ಟಾರ್ಗೆಟೆಡ್ ಪೀಪಲ್ ನ ರೀಚ್ ಮಾಡಿಬಿಟ್ಟು ಸಾಕಷ್ಟು ಜನರನ್ನ ಗೇನ್ ಮಾಡ್ಕೊಂಡ್ಬಿಟ್ಟು ಸದ್ಯಕ್ಕೆ ಇಂಡಿಯಾದ ನಂಬರ್ 1 ಸ್ಟಾಕ್ ಬ್ರೋಕರ್ ಕಂಪನಿ ಆಗಿದೆ. ಅಂಡ್ ಇನ್ನು ಈ ಒಂದು ಕಂಪನಿಯ ಫ್ಯೂಚರ್ ನ ನೋಡಕ್ ಹೋದ್ರೆ ಆಲ್ರೆಡಿ ಇದು ಸಾಕಷ್ಟು ಯೂಸರ್ಸ್ ನ ಗೇನ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ರಾಫಿಟೇಬಲ್ ಕಂಪನಿ ಆಗಿರೋದ್ರಿಂದ ಈಗ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಇದೆ, ನಾಲೆಡ್ಜ್ ಇದೆ ಅಂಡ್ ದುಡ್ಡು ಕೂಡ ಇದೆ. ಸೊ ಹೀಗಾಗಿ ಅವರು ಮುಂದೆ ಗ್ರೋ ಆಗೇ ಆಗ್ತಾರೆ. ಅಂಡ್ ಫ್ಯೂಚರ್ ಅಲ್ಲಿ ಫುಲ್ ಸರ್ವಿಸಸ್ ಬ್ರೋಕರ್ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಅಂಡ್ ನಾನು ಆಲ್ರೆಡಿ ಹೇಳಿರೋ ಹಾಗೆ ಗ್ರೋ ಅಲ್ಲಿ ಕೇವಲ ಸ್ಮಾಲ್ ಬಿಸ್ನೆಸ್ ಮ್ಯಾನ್ ಅಷ್ಟೇ ಅಲ್ಲ, ಸಾಕಷ್ಟು ಜನ ಮಿಲಿಯನರ್ಸ್ ಕೂಡ ಇದ್ದಾರೆ. ಸೊ ಅವ್ರಿಗೋಸ್ಕರ ಗ್ರೋ ಫ್ಯೂಚರ್ ಅಲ್ಲಿ PMS ಫಂಡ್ಸ್ ಅಂಡ್ ವೆಲ್ತ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಕೂಡ ಕೊಡುತ್ತೆ. ಅಂದ್ರೆ ಇವಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಅದನ್ನ ಓವರ್ ಆಲ್ ಆಗಿ ಮ್ಯಾನೇಜ್ ಮಾಡುವಂತ ಒಂದು ಸರ್ವಿಸ್. ಸೊ ಈ ಒಂದು ಸರ್ವಿಸ್ ಇಂದ ಕೂಡ ಈ ಒಂದು ಗ್ರೋಗೆ ಸಾಕಷ್ಟು ಪ್ರಾಫಿಟ್ ಆಗುವಂತ ಚಾನ್ಸಸ್ ಇದೆ. ಅಂಡ್ ಇನ್ನೊಂದು ಬಿಗ್ಗೆಸ್ಟ್ ರೆವಲ್ಯೂಷನ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈ ಗ್ರೋ ಅನ್ನೋದು ಕೇವಲ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿತ್ತು. ಅಂದ್ರೆ ಇವಾಗ ಏನ್ ಇನ್ವೆಸ್ಟರ್ಸ್ ಇದ್ದಾರಲ್ಲ ಅವರನ್ನ ಈ ಒಂದು ಮ್ಯೂಚುವಲ್ ಫಂಡ್ ಕಂಪನಿಗಳ ಜೊತೆ ಕನೆಕ್ಟ್ ಮಾಡೋ ಕೆಲಸ ಮಾತ್ರ ಮಾಡ್ತಾ ಇತ್ತು. ಬಟ್ 2023 ಸೆಬಿಯಿಂದ AMC ಲೈಸೆನ್ಸ್ ಪಡ್ಕೊಂಡಿರುವಂತ ಇಂಡಿಯಾ ಬುಲ್ಸ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕಂಪನಿನ ಅಕ್ವೈರ್ ಮಾಡ್ಕೊಂತು. ಅಂಡ್ ಅದನ್ನ ಗ್ರೋ ಮ್ಯೂಚುವಲ್ ಫಂಡ್ ಅಂತ ಹೇಳಿ ರೀಬ್ರ್ಯಾಂಡ್ ಕೂಡ ಮಾಡ್ತು. ಸೊ ಇದರಿಂದ ಕೇವಲ ಒಂದು ಇನ್ವೆಸ್ಟಿಂಗ್ ಆಪ್ ಆಗಿದ್ದಂತ ಈ ಒಂದು ಕಂಪನಿ ಈಗ ಮ್ಯೂಚುವಲ್ ಫಂಡ್ ಮ್ಯಾನುಫ್ಯಾಕ್ಚರ್ ಕಂಪನಿ ಆಗಿದೆ. ಅಂದ್ರೆ ಇಲ್ಲಿವರೆಗೂ ಕೂಡ ಗ್ರೋ ಏನ್ ಮಾಡ್ತಾ ಇತ್ತು, ಬೇರೆಯವರ ಪ್ರಾಡಕ್ಟ್ ನ ತಾನ್ ಮಾರಾಟ ಮಾಡ್ತಾ ಇತ್ತು. ಬಟ್ ಇನ್ಮೇಲೆ ಏನಾಗುತ್ತೆ, ತಾನೇ ತನ್ನ ಓನ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ತನ್ನ ಓನ್ ಪ್ರಾಡಕ್ಟ್ ನ ತಾನೇ ಮಾರಾಟ ಮಾಡುತ್ತೆ. ಸೊ ಇದರಿಂದ ಪ್ರಾಫಿಟ್ ಆಗೇ ಆಗುತ್ತೆ. ಸೊ ಈ ತರ ಈ ಒಂದು ಕಂಪನಿ ಫ್ಯೂಚರ್ ಅಲ್ಲೂ ಕೂಡ ಗ್ರೋತ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.